ನನ್ನ ಹೆಸರು ಪ್ರದೀಪ್ ಅಂತ ಹೆಣ್ಣಂಗೂರು. ನಾನು ಜಮಕೋಟೆ ಹೋಬಳಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ 9:57ಕ್ಕೆ 25ನೇ ತಾರೀಕು 28ನೇ ತಾರೀಕು ಫೋನ್ ಮಾಡಿ ಒಬ್ಬ ಕಿಡಿಗೇಡಿ, ಅವನು ಕಿಡಿಗೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅವನ್ನ. ನನಗೆ ಫೋನ್ ಮಾಡಿ 9:57 ನಿಮಿಷಕ್ಕೆ ನನ್ನ ಅವಾಚ್ಯ ಶಬ್ದಗಳಿಂದ ಬೈದು, ನೀನು ಏನನ KDB ಪರ ಹೋದ್ರೆ ನಿನ್ ತಲೆ ಇರಲ್ಲ ಅಂತ ಹೇಳಿದಾನೆ. ನಿನ್ ತಲೆನ ಎತ್ತಿ ನಾನು ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ, ನೀನ್ ತಗೊಂಬರ್ತೀನಿ, ಎಲ್ಲಿ ರೋಡಲ್ಲಿ ಓಡಾಡಿದ್ರೆ ಅಲ್ಲಿ ಹೊಡಿತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅವನು. ಅವನಿಗೆ ಅವನಿಂದ ಯಾರಿದ್ದಾರೆ ಅವರು ಆಚೆಗೆ ಬರ್ಬೇಕು. ಅವನು ಯಾರು 7 ಜನ ಯಾರನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ದಾನೆ ಅವ್ರ ಹೆಸರು ಹೇಳ್ಬೇಕು. ಈಗೂ ನಾನು ನೆನ್ನೆ ಕಂಪ್ಲೇಂಟ್ ಮಾಡಿದ್ದೀನಿ, ಈಗೂ FIR ಆಗಿದೆ, ಅವನ ಮೇಲೆ ಕ್ರಮ ತಗೊಂಡಿಲ್ಲ, ಅವ್ನು ಬಂಧಿಸಿಲ್ಲ. ಅವನು ಇಮಿಡಿಯೇಟ್ಲಿ ಬಂಧಿಸ್ಬೇಕು. ನನ್ನ ತಲೆ ಎತ್ತೀನಿ ಅಂತ ಪ್ರಾಣ ತೆಗಿತೀನಿ ಅಂತ ಹೇಳಿದ್ದಾನೆ. KDB ಪರ ಹೋದ್ರೆ ನಿನಗೆ ಕಲ್ಲಲ್ಲಿ ಹೊಡೆದು, ನಾನು ರೋಡಲ್ಲಿ ಸಿಕ್ಕಿದ್ರೇನೆ ಕಲ್ಲಲ್ಲಿ ಹೊಡೆದು ನೀನ್ ಸಾಯಿಸ್ತೀನಿ ಅಂತ ಹೇಳಿದ್ದಾನೆ. ಅವನ ಮೇಲೆ ಕ್ರಮ ತಗೊಬೇಕು. ಅದೇ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾನೆ ಅವನು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಮೀನಿರೋರು ಯಾರಿದ್ದಾರೆ, ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರು ವಿರುದ್ಧ ಇದ್ದಾರೆ ಅವರು ಕೆಂಪೇಗೌಡ ಅಂತ. ನಮ್ಗೆ ಕೆಂಪೇಗೌಡ, ಬಾಬಾ ಸಾಹೇಬ್ ಅಂಬೇಡ್ಕರ್ 2 ಕಣ್ಣಿದ್ದ ಹಾಗೆ. ನಮ್ಮ ಬೆಂಗಳೂರಿನ ಬೆಳೆಸಿರೋರು ಕೆಂಪೇಗೌಡ. ಅವ್ರ ಬಗ್ಗೆ ಮಾತಾಡ್ತಾನೆ ಅವನು. ಅವ್ನಿಗೆ ಎಷ್ಟಿರ್ಬೇಕು. ಹಾಗೆ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾನೆ. ಅವನ್ಗೆ ಎಷ್ಟಿರ್ಬೇಕು. ಅವನ್ನ ಕೂಡಲೇ ಬಂಧಿಸ್ಬೇಕು. ಅವನ್ ಬಂಧಿಸಿ ಅವನ್ ಕ್ರಮ ತಗೊಬೇಕು. ಪೊಲೀಸ್ ಇಲಾಖೆ ಈಗ ನನಗೆ ನ್ಯಾಯ ಕೊಡಿಸ್ಬೇಕು. ಅಷ್ಟೇ ನಾನು ಈ ಮಾತು ಹೇಳ್ತೀನಿ ಸರ್. ಈಗ ಕಾಲ್ ರೆಕಾರ್ಡ್ ಅಲ್ಲಿ ಮಾತಾಡಿರೋಂತ ವ್ಯಕ್ತಿ ಹೆಸರೇನು ಸರ್? ಕಾಲ್ ರೆಕಾರ್ಡ್ ಅಲ್ಲಿ ಮಾತಾಡಿರ್ತ ವ್ಯಕ್ತಿ ಹೆಸರು ಗಿರೀಶ್ ಅಂತ. ಅವನ್ ತಾದೂರು. ಅವನು ಮೂಲತಃ ರೈತ ಇರ್ಬೋದು. ಈಗ ರಿಯಲ್ ಎಸ್ಟೇಟ್ ಮಾಫಿಯಾ ಅವ್ರಿಗೆ ಜಮೀನ್ ಮಾರಾಕಿ ಅವನು. ಈಗ ರಿಯಲ್ ಎಸ್ಟೇಟ್ ಮಾಫಿಯಾ ಅವ್ರಿಗೆ ಜಮೀನ್ ಮಾರಾಕ ಆಗುತ್ತೆ. ನಿರುದ್ಯೋಗಿ ಉದ್ಯೋಗ ಬರ್ತಾ ಇದೆ ಈಗ ನಮ್ಮ ತಾಲೂಕಲ್ಲಿ, ಹೋಬಳಿಯಲ್ಲಿ, ಜಮಕೋಟೆ ಹೋಬಳಿಯಲ್ಲಿ ನಿರುದ್ಯೋಗಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ನಾವೇನ್ ಹೇಳ್ತಾ ಇರೋದಂದ್ರೆ ಎಲ್ಲಾ ತಗೊಂಡು ನೀರಾವರಿ ಜಮೀನು, ಅದ್ರಲ್ಲಿ ನೀರಾವರಿ ಜಮೀನ್ ಬಿಟ್ಟು ಮಾಡಿ ಅಂತ ಹೇಳ್ತಾ ಇದೀವಿ. ನಾವೇನು ಕರ್ಕೊಂಬಂದು ನೀನ್ ಕೊಡಪ್ಪ ಅಂತ ನಾವು ಕೇಳ್ತಾ ಇಲ್ಲ. ನಾವು ಎಲ್ಲಾರ್ನು ಅದೇ ನಮ್ಮ ಜನಸಾಮಾನ್ಯ, ನಮ್ಮ ತಾಲೂಕು MLA'n ಬೈದಿದ್ದಾರೆ, ಮಾಜಿ ಶಾಸಕನ್ ಬೈದಿದ್ದಾನೆ, ಆಮೇಲೆ ನಮ್ಮ ದೇಶದ ಪ್ರಧಾನಿನ ಬೈದಿದ್ದಾನೆ. ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವ್ರು ಎಂತ ಗಣ್ಯ ವ್ಯಕ್ತಿ, ಅಂತವ್ರನ್ನ ಬೈದಿದ್ದಾನೆ. ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MC ಸುಧಾಕರ್ ಸಾಹೇಬ್ರನ್ನ ಬೈದಿದ್ದಾನೆ. MC ಸುಧಾಕರ್ ಸಾಹೇಬ್ರು ಒಂದು ನಮ್ಮ ಜಿಲ್ಲೆಗೆ ಏನ್ ಗೊತ್ತಾ, ಒಂದು ಅಡಿಪಾಯ ಇದ್ದ ಹಾಗೆ. ಏನೇ ಕೆಲಸ ಆಗ್ಬೇಕಾದ್ರೂ ಒಂದು ಅಡಿಪಾಯ ಇದ್ದಾಗೆ. ಹಾಗೆ ಮಾಜಿ ಶಾಸಕರು, ಅವ್ರಿಗೆ ವಯಸ್ಸಾಗಿ ಮನೆಯಲ್ಲಿದ್ದಾರೆ. ಅವ್ರು ನಮ್ಮ ತಂದೆ ಸಮಾನ. ನಾನು ಅವ್ರ ಮೊಮ್ಮಗ ಇದ್ದಂಗೆ. ಅವ್ರನ್ನ ಯಾವ ತರ ನಡ್ಕೊಂಡಿದ್ದಾರೆ, ಯಾವ ತರ ಮಾತಾಡಿದಾನೆ ಅವ್ನ್ ಗೊತ್ತಾ, ಯಾವ ತರ ಮಾತಾಡಿದಾನೆ. ಆ ತರ ಮಾತಾಡಬಾರ್ದು ಯಾರನ್ನೇ ಆಗ್ಲಿ. ನಮ್ಮ ತಾಲೂಕು MLA ಅವ್ರಿಗೆ ಯಾವುದೇ ರಾಜಕೀಯದಲ್ಲಿ ಇರ್ಬೋದು, ಯಾವುದ್ರಲ್ಲೇ ಇರ್ಬೋದು, ಅವ್ರ ಪರವಾಗಿ ಏನ್ ಗೊತ್ತಾ, ಅವರು ಜಮಕೋಟೆ ಹೋಬಳಿ ಅಭಿವೃದ್ಧಿಗೆ ಬಂದಿದ್ದಾರೆ. ಯಾವ್ದು ಸರ್ಕಾರ ಮಾಡ್ತಾ ಇದೆ, ಯಾವ್ದು ನಮ್ಗೆ ಒಂದು ನಿರುದ್ಯೋಗಿ ಉದ್ಯೋಗ ಸಿಗ್ತಾ ಇದೆ. ಬಡ ಮಕ್ಳು ಎಲ್ಲಿಗೆ ಹೋಗ್ತಾರೆ? ನೀನ್ 2 ಕೋಟಿಗೆ ಮಾರಿದೆಯಾ ನೀನು ಜಮೀನು? ನೀನ್ ತಗೊಂಡು ಎಲ್ಲೋ ಸೈಟ್ ಮಾಡ್ತೀಯ, ಇನ್ನೊಂದ್ ಮಾಡ್ತೀಯ, ನೀನ್ ಉದ್ಧಾರ ಆಗೋದ್ ನೋಡ್ತೀಯ. ಬಡ ಮಕ್ಳು ಎಲ್ಲಿ ಹೋಗ್ಬೇಕು? ನಿರುದ್ಯೋಗಿ ಉದ್ಯೋಗಗಳು ಎಲ್ಲಿ ಹೋಗ್ಬೇಕು ಹೇಳು ನೀನು. ಸರ್, ಈಗ KDBಗೆ ನೀವು ಜಮೀನ್ ಕೊಡ್ತೀನಿ ಅನ್ನೋರು ಯಾರ್ಯಾರು ಪತ್ರಿಕಾಗೋಷ್ಠಿ ಮಾಡ್ತೀರೋ ಅವ್ರನ್ನೆಲ್ಲ 6 ಜನನ ನಾನು ಟಾರ್ಗೆಟ್ ಮಾಡಿದೀನಿ. 6 ಜನ ಯಾರು ಸರ್? 6 ಜನ ಯಾರಂತ ಗೊತ್ತಿಲ್ಲ. ಆಮೇಲೆ ಅವರೇ ನಾನ್ ದೂರವಾಣಿ ಕರೆ ಮಾಡಿರೋದಲ್ಲ, ಅವರೇ ಮಾಡಿ 6 ಜನನ ಎತ್ತೀನಿ, ಆಮೇಲೆ ಇನ್ನ ಸೇರಿಸಿ 8 ಜನ ಎತ್ತೀನಿ ಅಂತ ಹೇಳ್ದ. ಆಮೇಲೆ ನೆಕ್ಸ್ಟ್ KDB ಪರವಾಗಿರೋರ್ನೆಲ್ಲ ಮುಗಿಸ್ತೀನಿ. ಸರ್, ಈಗ ನೀವೊಂದು ಪೆನ್ ಡ್ರೈವ್ ತಂದಿದ್ದೀರಿ. ಆ ಪೆನ್ ಡ್ರೈವ್ ಏನ್ ವಿಚಾರ ಅನ್ನೋದು ಗೊತ್ತಾಗಿಲ್ಲ. ಈ ಪೆನ್ ಡ್ರೈವ್ ಅಲ್ಲಿ ಎಲ್ಲ ಇದೆ. ನೀವು ತಗೊಂಡು ಎಲ್ಲಾರು ಮಾಧ್ಯಮದವರು ತಗೊಂಡು ಮಾಹಿತಿ ಕೊಡಿ ಜನಕ್ಕೆ. ಯಾರೇನ್ ಮಾತಾಡಿದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದಾನೆ ಅವನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೀಳ್ಮಟ್ಟವಾಗಿ ಮಾತಾಡಿದಾನೆ. ನಮ್ಗೆ ಸಂವಿಧಾನ ಶಿಲ್ಪಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ
ಅವ್ರದ್ದು ಫೋಟೋ ಇರುತ್ತೆ, ಅವ್ರ ಮಕ್ಕೊಂಡು ಹೋಗ್ತಾರೆ. ಏನಕ್ಕೆ 4 ಜನಕ್ಕೆ ನ್ಯಾಯ ಕೊಡ್ಸಕ್ಕೆ. ಸರ್, ಈಗ ಗಿರೀಶ್ ಅನ್ನೋರು ಹಾ. ನಿಮ್ಮನ್ನ ಕಾಲ್ ಮಾಡಿ ಹಾ. ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರ, ಇಲ್ಲ ಅಂದ್ರೆ KDB ಜಂಗಮಕೋಟೆ ಹೋಬಳಿ ಜಮೀನುಗಳ ರೈತರ ಹೋರಾಟ ಸಮಿತಿ ಅವ್ರಿಗೆಲ್ಲ ಧಮಕಿ ಹಾಕಿದ್ರೆ? ಧಮಕಿ ಅಂದ್ರೆ ಎಲ್ಲಾರ್ಗೂ ಸೇರಿಸಿ ಧಮಕಿ ಹಾಕಿದ್ದಾನೆ. ಇದು ನನ್ಗೊಬ್ಬನ್ಗೆ ಅಲ್ಲ, ವೈಯಕ್ತಿಕ ಅಂತೂ ಅಲ್ಲ. ವೈಯಕ್ತಿಕ ಅಂತಲ್ಲ, ನನ್ಗೊಬ್ಬನ್ಗೆ ಅಲ್ಲ, ಇಡೀ ನಮ್ಮ ಜಮಕೋಟೆ ಹೋಬಳಿಯಲ್ಲಿ ಯಾರ್ಯಾರು KDB ಪರ ಬರ್ತಾ ಇದಾರೆ ಅವ್ರಿಗೆಲ್ಲ ಧಮಕಿ ಹಾಕಿದ್ದಾನೆ. ಅವನು ಧಮಕಿ ಹಾಕಿದ್ದಾನೆ. ಮೂಲತಃ ಅವನು ಏನ್ ಗೊತ್ತಾ, ಈಗ ಸರಿಯಾಗಿ ತೋಟನೂ ಮಾಡಲ್ಲ. ಅವನು ಹೋಗಿ ಬೆಂಗಳೂರಲ್ಲಿ ಅಂಗಡಿ ಹಾಕೊಂಡು ಏನೋ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಮೂಲತಃ ತೋಟನೂ ಸರಿಯಾಗಿ ಮಾಡಲ್ಲ. ಅವ್ನು ಮೂಲತಃ ಸರಿಯಾಗಿ ರೈತಾನೇ ಅಲ್ಲ. ಅವನು ರೈತಾಪಿ ವರ್ಗ ಇರ್ಬೋದು, ರೈತಾಪಿ ವರ್ಗ. ಅವನು ರಿಯಲ್ ಎಸ್ಟೇಟ್ಗೆ ಮಾರಿದಾನೆ ಜಮೀನು. ಸರ್, ಈಗ ಆ ಕಾಲ್ ರೆಕಾರ್ಡು ಎಷ್ಟು ನಿಮಿಷ ಮಾತಾಡಿದ್ರು ಸರ್? 51 ನಿಮಿಷ ಮಾತಾಡಿದ್ದಾನೆ. ವೈಯಕ್ತಿಕ ದ್ವೇಷ ಏನಾದ್ರೂ? ವೈಯಕ್ತಿಕ ದ್ವೇಷ ಏನು ಇಲ್ಲ ಸರ್, ನನ್ಗೂ ಅವ್ನಿಗೂ ವೈಯಕ್ತಿಕ ದ್ವೇಷ ಏನು ಇಲ್ಲ. ನಾನ್ ಪಾಡಕ್ ನಾನು ಏನ್ ಗೊತ್ತಾ ಸರ್, ನಾನು ಊಟ ಮಾಡಿ ನನ್ ಪಾಡಕ್ ನನಗೆ 9:50 ಏನ್ ಮಾಡ್ತಾರೆ ಸರ್, ಊಟ ಮಾಡಿ ಮಲಗೋ ಟೈಮಲ್ಲಿ ಫೋನ್ ಮಾಡಿ ಅವ್ರಿಗೆ ಕೈಯಲ್ಲಿ, ಅವ್ರ ಹಿಂದೆ ಯಾರಿದ್ದಾರೆ ಗೊತ್ತಿಲ್ಲ ಸರ್, ಅವ್ರ ಆಚೆಗೆ ಬರ್ಬೇಕು. ಅವ್ರ ಆಚೆಗೆ ಬರ್ಬೇಕು. ಎಲ್ಲ ರೈತ ಸಂಘಟನೆ ಬೈದಿದ್ದಾನೆ ಅವನು. ಯಾರ ರೈತ ಸಂಘಟನೆ ಬೈದಿದ್ದಾನೆ. ಪಾಪ ಇಲ್ಲಿ ಪುಣ್ಯಾತಮ್ರು ತಾಲೂಕ್ ಆಫೀಸ್ ಹತ್ರ ಬಂದು ಪ್ರತಿಭಟನೆ ಮಾಡಿದ್ರಲ್ಲ, ಪುಣ್ಯಾತಮ್ರು ಪ್ರತಿಭಟನೆ ಮಾಡಿದ್ರಲ್ಲ, ರಾಜ್ಯ ಕಾರ್ಯದರ್ಶಿ ಪಾಪ ಅವರು ಎಲ್ಲಾರನ್ನೂ ಸೇರಿಸಿ ನಾವು ಉಗ್ರ ಹೋರಾಟ ಮಾಡ್ತೀವಿ, ನಕ್ಸಲೇಟ್ ತರ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ನಕ್ಸಲೇಟ್ ತರ ಏನು ನಮ್ಮ ಜಮಕೋಟೆ ಹೋಬ್ಳಿನ ನಕ್ಸಲೇಟ್ ಮಾಡ್ಬೇಕಂತಿದಾರ? ಯಾರ ವ್ಯಕ್ತಿ ಯಾರು ಸರ್? ಯಾರ ವ್ಯಕ್ತಿ ಸರ್? ಪ್ರಸ್ತಾವನೆ ಬೇಡ. ಅವ್ರ ವ್ಯಕ್ತಿ ನಿಮ್ಮ ಹೆಸರು ಗೊತ್ತಿರುತ್ತೆ, ಪ್ರಸ್ತಾವನೆ ಬೇಡ. ಅದು ಗಣ್ಯ ವ್ಯಕ್ತಿ ಪಾಪ ಕೋಡಳ್ಳಿ ಚಂದ್ರಶೇಖರ್ ಬಣ ಅವರು ಮಾತಾಡ್ತಾರೆ. ನಕ್ಸಲೇಟ್ ಮಾಡ್ತೀವಿ ಜಮಕೋಟೆ ಹೋಬ್ಳಿನ. ಹಳ್ಳಿಗಳಲ್ಲಿ ಬೆಂಕಿ ಇಕ್ಕಕ್ ಮಾಡಿದ್ಯಾ ನೀನು? ಹಳ್ಳಿಗಳಲ್ಲಿ ಏನ ಬೆಂಕಿ ಇಡಕ್ ಮಾಡ್ತಾ ಇದೀಯಾ? ನಾವ್ ಅಣ್ಣ ತಮ್ಮಂದ್ರ ತರ ಇದ್ವಿ ಎಲ್ಲಾನು ಊರಲ್ಲಿ. ಇಲ್ಲಿ ಎಲ್ಲಾ ಜಾತಿ ವರ್ಗದವ್ರಿದ್ದಾರೆ ಪಾಪ, ಎಲ್ಲಾ ನಮ್ಮ ಅಣ್ಣ ತಮ್ಮಂದ್ರೆ ಇವರು, ಎಲ್ಲಾ ಜಾತಿ ವರ್ಗದವ್ರಿದ್ದಾರೆ. ಸರ್, ಈಗ ಗಿರೀಶ್ ಅನ್ನೋ ವ್ಯಕ್ತಿ ನಿಮ್ಗೆ ಥ್ರೆಟ್ ಕಾಲ್ ಮಾಡಿ ಈ ತರ ನಿಮ್ಮನ್ನ ಪ್ರಾಣ ಬೆದರಿಕೆ ಹಾಕಿದಿರಿ ಅಂತ ಹೇಳ್ತಾ ಇದ್ರಿ. ಅದು FIR ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಪೊಲೀಸರು ಇದ್ರ ಬಗ್ಗೆ ಏನು ಕ್ರಮ ತಗೊಂಡ್ರು? ಸರ್, ಪೊಲೀಸು ಇನ್ನ ಕ್ರಮ ತಗೊಂಡಿಲ್ಲ. ಪೇಪರ್ ಅಲ್ಲೂ ಕೊಟ್ಟಿದೆ, ಎಲ್ಲಾ ಇದ್ರಲ್ಲಿ ಏನ್ ಗೊತ್ತಾ, ಇದ್ರಲ್ಲಿ FIR ಅಲ್ಲಿ ಪೇಪರ್ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಅವರು ಏನ್ ಗೊತ್ತಾ, ಈಗೂ ಕ್ರಮ ತಗೊಂಡಿಲ್ಲ. 24 ಗಂಟೆ ಟೈಮ್ ಆಗಿದೆ. 24 ಟೈಮ್ 1-2 ಅವರ್ ಕಡಿಮೆ ಆಗಿರ್ಬೋದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ನನ್ಗೇನ್ ಗೊತ್ತಾ, ತುಂಬಾ ನೋವಾಗಿದೆ. ಈಗ 24 ಗಂಟೆ ಆದ್ರೂ ಪೊಲೀಸರು ಅವ್ರಿಗೆ ಯಾವ್ದೇ ರೀತಿ ಕ್ರಮ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ರೆ, ಮುಂದಿನ ಹೋರಾಟ ಹೆಂಗಿರುತ್ತೆ ಸರ್? ಮುಂದಿನ ಹೋರಾಟ, ನಮ್ಮ ಹೋರಾಟ ನಿಲ್ಲೋದಿಲ್ಲ, ಇಷ್ಟಿಗೆ ಬೀಳಲ್ಲ. ಉಗ್ರ ಹೋರಾಟ ಮಾಡ್ತೀವಿ. ಯಾರ್ಯಾರು ಹಿಂದೆ ಇದಾರೆ ಅವ್ರ ಹಿಂದೆ ಅವ್ರು ಬರ್ಬೇಕು ಆಚೆಗೆ. ಅವ್ರು ಆಚೆ ಬರ್ಬೇಕು. ಫಸ್ಟ್ ಆಚೆ ಬಂದು ಅವ್ರನ್ನು ಅರೆಸ್ಟ್ ಮಾಡ್ಬೇಕು. ಅವ್ರ ಮೇಲೂ ಕ್ರಮ ತಗೊಬೇಕು. ಸರ್, ಇಲ್ಲಿ ಪಾಪ ಈಗ ಏನೇ ತಗೊಬೇಕಾದ್ರು ನಾವು ಒಂದು ಪರ್ಮಿಷನ್ ತಗೊಬೇಕು, ಒಂದು ಮೈಕು ತಗೊಬೇಕು, ಇನ್ನೊಂದಿಗೂ ತಗೊಬೇಕು. ನೀನು ಸಾರ್ವಜನಿಕರಿಗೆ ಅಡ್ಡ ಹಾಕೊಂಡು ಪ್ರತಿಭಟನೆ ಮಾಡೋ ಇದು ಏನಿತ್ತು ನಿಮ್ಗೆ? ತಾಲೂಕ್ ಆಫೀಸ್ ಹತ್ರ ಬಂದು ನೀನ್ ನಕ್ಸಲೇಟ್ ಮಾಡ್ತೀನಿ, ನಕ್ಸಲೇಟ್ ತರ ಆಗ್ಬೇಕು ನಾವು ಅಂದ್ರೆ ಏನು? ಅದ್ರ ಅರ್ಥ ಏನು? ಹೋಬ್ಳಿನೇನ್ ಬೆಂಕಿ ಇಡಕ್ ಮಾಡ್ತಾ ಇದೀಯ ನೀನು? ಹೋಬ್ಳಿನ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ವಾ? ಅಭಿವೃದ್ಧಿ ಮಾಡಕ್ಕೆ ಇಷ್ಟ ದಿನ ನೀನು ಈಗ ಇದ್ ಬಂತು, ಯೂನಿವರ್ಸಿಟಿ ಬಂತು, ಯೂನಿವರ್ಸಿಟಿ ಬಂದಿದ್ರನ್ನ ಅದ್ರಿಗೆ ಹೋಗಿ ಪ್ರತಿಭಟನೆ ಮಾಡಿ ಅದ್ರಿಗೆ ಅಡ್ಡ ಇಕ್ದೆ. ಆಮೇಲೆ ಅಲ್ಲಿ ಯಾವ್ದೋ ಒಂದು ನಿಹಾಲ್ ಬಾರ್ ಅಂತ ಯಾರೋ ನಿನ್ನ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಹೋಗಿ ನಿನ್ನ ಹಿಂದೆ ಅವನ್ ಸಪೋರ್ಟ್ ಇಂದ ನಿಂತ್ಕೊಂಡು ಮಾಫಿಯಾ ಹತ್ರ ಮುಟ್ಟಿ ನೀನ್ ಏನ್ ಮಾಡಿದ್ಯಾ? ನೀನು ಅದು ನಿಹಾಲ್ ಬಾರ್ ನಿಲ್ಸಿದ್ಯಾ ಜಮಕೋಟೆ ಕ್ರಾಸ್ ಅಲ್ಲಿ? ನೀನು ಜಮಕೋಟೆ ಕ್ರಾಸ್ ಅಲ್ಲಿ ನಿಲ್ಸಿದ್ಯಾ? ಅದು ಫಸ್ಟ್ ಮಾತಾಡೋ. ನೀನು ನಿಲ್ಸಿದ್ಯಾ ನಿಹಾಲ್ ಬಾರ್ ಏನೇನ್ ನಡೀತು? ನಾನು ಸಕ್ರಿಯವಾಗಿರ್ಲಿಲ್ಲ ಸಂಘಟನೆಯಲ್ಲಿ. ಈಗ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದೀನಿ. ನಾನು ಒಬ್ಬ ಮೂಲತಃ ರೈತ. ನಾನು ಬೆಳಗ್ಗೆ ಎದ್ರೆ ಏನ್ ಗೊತ್ತಾ, ನಾನು ಹಸುಗ್ ಮೇವು ತಗೊಂಬಂದು ಮೇವು ಮನೆ ಹತ್ರ ಹಾಕಿ ತೋಟ ಮಾಡಿ ದಿನ ಒಂದೊಂದು 2 ಕ್ಯಾನ್ ಮದ್ದೊಡಿತೀನಿ. ಅಯ್ಯಪ್ಪ ಏನ್ ಮಾಡ್ತಾನೆ? 1 ಕುಂಟೆ ಇರೋನು ರೈತಾನೆ, 1 ಪಲ್ಲ ರಾಗಿ ಬೆಳೆನೂ ರೈತಾನೆ. ಸರ್, ನಿಮ್ಗೆ ಥ್ರೆಟ್ ಕಾಲ್ ಮಾಡಿದಂತವ್ರು ಅವ್ರ ಫೋಟೋ ಒಂಚೂರು ನಮ್ಗೆ ತೋರಿಸೋದು? ಸರ್, ಥ್ರೆಟ್ ಕಾಲ್ ಮಾಡಿದವನು ಫೋಟೋ ತೋರಿಸ್ತೀನಿ ಸರ್, ಹೇಳ್ತೀನಿ ಸರ್.
ಈ ವ್ಯಕ್ತಿನೇ ಸರ್. ಈ ವ್ಯಕ್ತಿನೇ. ಇಷ್ಟೇ ಒಂಥರ ಪರಿಸ್ಥಿತಿ ಇರುತ್ತೆ ಅಲ್ಲ. ನಿನ್ನ ಹೆಸರು ಸರ್ ದಯವಿಟ್ಟು ಪೆನ್ ಡ್ರೈವ್ ಅನ್ನು ಮಾಧ್ಯಮದವರಿಗೆ ನೀವು ಹ್ಯಾಂಡ್ ಓವರ್ ಮಾಡಿದ್ರೆ ಒಳ್ಳೇದು. ಯಾಕಪ್ಪೆ ಇಲ್ಲಪ್ಪ ಮನ್ಯಾಗ ಆರಾಮ ಆರಾಮಪ್ಪ, ಎತ್ತೋಗಣ ಮನೆಯಾಗಿರ್ತೀನಪ್ಪ. ಫುಲ್ KID ಬಿದ್ರಾಗ ಬಲ ಓಡಾಡ್ತಾ ಇದೀಯಾ? ಯಾರ ನೀನು ನಾವು ಓಡಾಡ್ತಾ ಇದೀವಿ ಅಂದ್ರಪ್ಪ, ನಾವು ಸಂಘಟನೆಗಿದೀವಿ, ಓಡಾಡ್ತೀವಿ, ಅಭಿವೃದ್ಧಿ ಪರಪ್ಪ ನಾವ್ ಅಷ್ಟೇ. ಲೇ ಇನ್ನು ರೈತರ ಪರ ಸಂಘಟನೆ ರೈತರ ಪರ ಸಂಘಟನೆ ಅಂದ್ರೆ ಈಗ ರೈತರ ಪರ ನಾವು ನೀರಾವರಿ ಬಿಡ್ದಿರ ನಾವು ಮಾಡುವಂತ ಯಾರು ಹೇಳ್ತಾ ಇಲ್ಲ. ನೀರಾವರಿ ಪ್ರದೀಪ ಹಾ ಏನ ಜನಗಳನ್ನ ನೋಡ ಗಂಟ ಹಂಗೆ ಏನ್ ಹೇಳ ಏನು ಮಾಡಕ್ ಆಗಲ್ಲ. ಹಾ ನೋಡ ನಿನ್ನೆ ಒಬ್ಬನ್ಕ ಹೇಳದ್ ಕೇಳು. ಅದು ಹಾ ಒಬ್ಬನ ಹಿಂಗೆ ನಿಗರ್ತಾ ಇದ್ನೋ ಒಬ್ಬನ್ಕ ಆಗೈತೆ. ಹಾ ಇನ್ನ ಅವೇ ಜನಗಳ್ಕ ಇನ್ನ ಸುಮಾರು ಜನ ಅವ್ರೆ. ಅದೇ ಅಲ್ಲ, ಇರ್ಲಿ ಎಲ್ಲಾರ್ಗು ಆತದ. ಈಗ ಎಲ್ಲಾರ್ಗೂ ಆಗೋದಲ್ಲ. ಅಲ್ಲಲ್ಲ ಮೊನ್ನೆ ಒಂದ್ 200 ಜನ ಸೇರಿರೋ ನಮ್ಮ ಹೊಲದಾಗೆ ಗಲಾಟ. ನಮ್ಮ ಸ್ವಂತ ಹೊಲ 2 ಎಕರೆ ಹೊಲದಾಗ ಸ್ವಂತ ಗಲಾಟ ಆಗೈತೆ. ಪಾಪ ಆತ್ನು 7 ಗಂಟೆ ಕೇಳು. ಯಾರ್ಯಾರು ನಿಗಿರ್ತಾರೋ ದೇವ್ರಲ್ಲೇ ತೋರ್ಸ್ಬಿಡ್ತಾನ. ಬಂದವರೆಲ್ಲ ಏಟ್ ಹಾಕ್ಯವ್ರ ಪ್ರದೀಪ. ನಮ್ಮ ಅಮ್ಮನ ಸುಳ್ಳಲ್ಲ, ಬಂದವರೆಲ್ಲ ಏಟ್ ಹಾಕ್ಯವ್ರೆ. ಯಾರ ಅತನ ಮ್ಯಾಗ ಈಗ ಅವನ ಅಟ್ರಾಟಿಸಿ ಕೇಸ್ ಕೊಟ್ರೆ ಕೊಡ್ಲಿ ಬಿಡ, ಯಾರ ಮ್ಯಾಗ ಅಂತ ಕೊಡ್ತಾನ? ಯಾರ ಮ್ಯಾಗ ಅಂತಲ್ಲ, ಅಟ್ರಾಟಿಸಿ ಕೇಸ್ ಕೊಟ್ರೆ 2-3 ಕುತ್ಕೊಂಡ್ರೆ ಸರಿಯೋತದ ಅಂದಾಗ ಬುದ್ಧಿ ಕಲಿಯಲ್ಲ. ಆತನ ಕುಣಿಸಿ ಈಗ ನೀನ್ ಕೊಡಕ್ ಹೇಗ್ತಾ ಇಲ್ಲ ತಾನೆ, ಕೋರ್ಟ್ಗೆ ಹೋಗೋ. ನೀನ್ ಕೊಡ್ಬೇಡ, ನೀನು ಈ ರೂಟ್ ಬರ್ತಾ ಇದೆ ಪ್ರದೀಪ. ನ್ಯಾಯಾಲಯಕ್ಕೆ ಹೋಗೋ. ಪ್ರದೀಪ ಅದ್ ಬಿಟ್ಬಿಟ್ಟು ರೋಪಗ್ಲು ಹೊಡಿಬೇಡ, ನನ್ನ ಹತ್ರ ಹೊಡಿಬೇಡ. ಅವನು ನಾನು ಒಯ್ದಿದ್ದೀನಿ. ಅಲ್ಲ ಈ ಚಾಲೆಂಜ್ ತೆಗಿದ್ರೆ ಅವನ ಅಮ್ಮನ್ ಫೀಲ್ಡ್ ಹಾಕಿ ಅವನ್ ಬರ್ತಾನ, ಎಲ್ಲಾರ್ಗು ಗುಬ್ಬಿಲ್ಲ ಅದ್ರೋತಾವ. ಗೊತ್ತು, ಹೇಳದ್ ಕೇಳು. ನಮ್ಮವನು ಈಗ ಅವನು ಸಂಘಟನೆ ಹೇಳದ್ ಕೇಳು. ಪ್ರದೀಪ ನಾನು 1 ನಿಮಿಷ ಹೇಳಕ್ ಗಂಟ ಕೇಳಿಸ್ಕ. ನೀನು ನೋಡ 4 ಜನ ನೋಡ ಕೇಸು ಪಾಸು ಸೆಕೆಂಡ್ರಿ 4 ಜನದ ಹತ್ರ ಏಟ್ ತಿನ್ಮ್ಯಾಕ ಅವನ್ಕ ಅವನ ಅಮ್ಮನ ಊರಾಗ ಮರ್ಯಾದಿಲ್ಲ. 7 ಗಂಟೆ ಕೇಳಲಿ. ನಾನ್ ಹೇಳದ್ ಕೇಳು, 7 ಗಂಟೆ ಕೇಳು. ನಮ್ಮ ಅಪ್ಪನು ನಾನು ನಮ್ ಚಿಕ್ಕಪ್ಪನು ಎಲ್ಲಾ ಒಯ್ದಿದ್ದೀವಿ. ಹೇಳದ್ ಕೇಳು. ಆಯ್ತಾನ ಯಾರ ಮ್ಯಾಗ ಕೇಸ್ ಹಾಕ್ಯ? ಯಾರ ಮ್ಯಾಗಲ್ಲ, ನಿನ್ ಜಮೀನು ನಿನ್ ಕೈತಾ? ಅವ್ರದ್ದು ಅಂಬೇಡ್ಕರ್ ಹೇಳದ್ ಕೇಳು. ನಮ್ ಜಮೀನ್ ಯಾಕ ಸರ್ವೆ ಮಾಡ್ಬೇಕಾ? ಅವನು ಸರ್ವೆ ಮಾಡಕ್ಕಂದ್ರೆ ಪಾಪ 7 ಗಂಟೆ ಕೇಳು. ಒಬ್ಬರನ್ನ ಹೊಡಿಯೋದಲ್ಲ, ಒಬ್ಬರನ್ನ ಬುದ್ಧಿ ಹೇಳೋದಲ್ಲ. ಈಗ ನನ್ ಜಮೀನಾಗ ಬಂದು ಅವ್ನ ಯಾವನ ಬೋರ್ಡ್ ಉಂಡ್ಬಿಟ್ಟಿದ್ನು, ಹೇಳೋದ್ ಕೇಳೋ. KID ಇದೆ 7 ಗಂಟೆ ಕೇಳು. ನಾನು ಅವತ್ತು ಇದ್ದಿದ್ರೆ ಯಾವನ್ ಕೇಳೋ ನೋಡೋಣ. ನನ್ ಜಮೀನಾಗ ಬಂದು ಉಣಿದ್ನವನ. ಅವೆಲ್ಲ ಬಿಡ, ನಿನ್ ಜಮೀನ ಯಾವನ್ ಉಂಡ್ರಲ್ಲ ರೋಡ ಉಳಿರೋದ. 7 ಗಂಟೆ ಕೇಳೋ. PW ಹತ್ರ ನಂದ್ ಅಲ್ಲಿ ಗಂಟೆ ಜಮೀನ್ ಬರ್ತದ. ಬೆಂಗಳೂರು ಅಲ್ಲ, 7 ಗಂಟೆ ರೆಕಾರ್ಡ್ ಆತದೆ. ಸಾಹೇಬ್ರ ಕಳಿಸ್ತೀನಿ, ಇರ್ಲಿ. ಸಾಹೇಬ್ರಕಲ್ಲ, ಸಿದ್ದರಾಮಯ್ಯನ್ ಕಳಿಸ್ಕ. 7 ಗಂಟೆ ಕೇಳ. ನಿಂದೈತೆ, ನಿಂದು ಜಮೀನ್ ಐತೆ. 7 ಗಂಟೆ ಕೇಳು. ಸಿದ್ದರಾಮಯ್ಯನ್ ಕಳಿಸ್ಕ. ನಮ್ಗೇನ್ ನಮ್ಮನ್ ನಾವ್ ಯಾವನ್ಗೇನ್ ದಿಗ್ಲಿ ಬಿಡಲ್ಲ. 7 ಗಂಟೆ ಕೇಳ. ನಿನ್ ಜಮೀನ್ ಆಯ್ತು. ಕೇಸುಗಳು ಪಾಸುಗಳು ಅವಮ್ಮ 1 ತಿಂಗ್ಳು ಜೈಲಾಗ ಇರ್ತೀವಿ, ಎದ್ ಬರ್ತೀವಿ. ಚಾಟ ಏನ್ ಆಗ್ಬಿಡೋದು, ಉಳ್ದೋಗ್ಬಿಡಲ್ಲ. 7 ಗಂಟೆ ಕೇಳಿ. ನಿನ್ ಜಮೀನ್ ಆಯ್ತಾ? ಕೋರ್ಟ್ಗೆ ಹೋಗು. ನೀನ್ ಕೋರ್ಟಲ್ಲಿ ಉಳ್ಸ್ಕೊಳ್ಳೋ. ನಮ್ ಬುಚ್ಚನ್ ಕೋರ್ಟ್ಗೆ ಹೋಗೋದ? ಓದ್ತೀವಿ ಅಂದಗಂಡ್ ನಮ್ ಜಮೀನ್ ಯಾವನು ಬರಂಗಿಲ್ಲ. ಬರ್ಬೇಡ. ನನ್ನ ಹತ್ರ ಯಾಕೆ ವಾದ ಮಾಡ್ತಾ ಇದ್ದೀನಿ? ನಾನೇನ್ ಗೊತ್ತಾ, ನಾವು ಅಂಬೇಡ್ಕರ್ ಏನ್ ಕೊಟ್ಟಿರೋದು ಅವ್ರ ಸಂವಿಧಾನ. ಈಗ ಅಂಬೇಡ್ಕರ್ ಕೊಡೋದ ಸಂವಿಧಾನ? ಹೇಳದ್ ಕೇಳು. ಈಗ ಅಂಬೇಡ್ಕರ್ ಸಂವಿಧಾನ ಕೊಟ್ರೆ ಅಂಬೇಡ್ಕರ್ ನೀನು ಅಂಬೇಡ್ಕರ್ ಜಮೀನ್ ನಮ್ ಜಮೀನ್ ಲೆಕ್ಕ ತಗಂತೀಯ? ನಿನ್ ಜಮೀನ್ ಏನ್ ತಗಂತೀನಿ? ನಾನು ಕೊಡ್ತಾ ಇದೀನಿ. ನಾವು ಕೆಂಪೇಗೌಡರು ಅವನಮ್ಮನ್ ನಾವ್ ಕೊಡಲ್ಲ. ನೀವು ಅಂಬೇಡ್ಕರ್ ಹೋಗ್ಬಿಟ್ಟಿದ್ರೆ ಅಂಬೇಡ್ಕರ್ ಕೇಳೋ. ಅದ್ ಹೇಳ್ತಾ ಇಲ್ಲ, ನಿನ್ಗೆ ಅರ್ಥನೇ ಆಗ್ತಾ ಇಲ್ಲ. ಈಗ ಎಲೆಕ್ಷನ್ ನಿಲ್ಲೋದು ಹೇಳದ್ ಕೇಳು. ನೀನ್ ನೋಡ ಪ್ರದೀಪ, ನೀನ್ ಏನ್ ಸಂಘಟನೆ ಅಂತ ಹೇಳ್ಬಿಟ್ಟು ನಿನ್ಗೇನು 100 ಊರು ನಮ್ಮನ್ ಓಟ್ ಹಾಕ್ಬಿಟ್ಟು ನಿನ್ಗೇನು ನಮ್ಮ
ಏನೋ ನಿನ್ ಕಂಕೋಟ್ ಹೋಗ್ಲಿಕ್ಕೆ ಅಧ್ಯಕ್ಷನ್ ಮಾಡಿಲ್ಲ, ನಾನು ನಾಳೆ ಆಗ್ಬಿಡ್ತೀನಿ ಅಧ್ಯಕ್ಷನ. ನೂರಾರು ಓಟು ಏನ್ ಓಟ್ ಹಾಕ್ಬಿಟ್ಟು ನೀನೇನೋ ಇದ್ ಮಾಡಿಲ್ ನೀನು. ಈಗ ಹೇಳದ್ ಕೇಳು, ನಮ್ಮದು ಸಂಘಟನೆ, ನಮ್ಮದು ಹೋರಾಟ ಆಯ್ತಾ. ಬೈರೇಗೌಡ್ರ ಹೋರಾಟ ಬೈರೇಗೌಡ್ರದು, ಇನ್ನೊಬ್ರು ಹೋರಾಟ ಒಂದ್ ನಿಮಿಷ ಇನ್ನೊಬ್ರು ಹೇಳ ಹೋರಾಟ. ಗಂಟ ಕೇಳಿಸ್ಕ ಪ್ರದೀಪ. ಹಾ ನಮ್ಮ ತೋಟಗಾದ್ರಗ ಯಾವನ ಬಂದ್ರೆ ನೋಡ, ಇವಾಗ ಅವ್ರಿಗೆ ಏನಾಗೈತೆ ಅದೇ. ಪಾಪ ಹೇಳದ್ ಕೇಳ, ನಿನ್ನ ತೋಟ ಹತ್ರಕ್ಕ ನಾನ್ ಬರಕ ನಾನ್ ಯಾರು? ಇಲ್ಲ ನಾವು ಅಷ್ಟು ಒಂದು 5-6 ಜನನ್ ಫಿಕ್ಸ್ ಮಾಡಿದ್ದೀವಿ. ಅವ್ರಿಗೆ ಸ್ವಲ್ಪ ಏಟ್ಗಳು ಬೀಳಗಂಟ ನಮ್ಮೂರು ಇದು ನಮ್ಮ ಹೋಬಳಿಯಾಗ ಹಿಂಗೆ ಹೇಳ ಗಂಟೆ ಫಿಕ್ಸ್ ಮಾಡಿದ್ದೀವಿ. ಫಿಕ್ಸ್ ಇಲ್ಲೇ ನೀನ್ ಫಿಕ್ಸ್ ಮಾಡಕ ಇನ್ನೊಂದನ ಮಾಡಿ. ಇಲ್ಲ ಅವ್ನು ಇಲ್ಲೇ ಇಲ್ಲ, ರೋಡಾಗ ಹೋಗ್ತಾ ಇರ್ಲಿ, ಇನ್ನೊಂದನ ಹೋಗ್ತಾ ಇರ್ಲಿ, ಹೋಯ್ತಿವ. ಲೇ ನೀನ್ 6 ಜನ ಫಿಕ್ಸ್ ಆಗ್ಯಾವ್ರೆ. ಅಪ್ಪೆ ಇನ್ನೊಂದನ ಮಾಡ್ಕ. ಅಲ್ಲ ಪ್ರತಿಭಾ, ನೀನ್ ನಮ್ಮವನು ಏನೋ ಅಷ್ಟು ನಮ್ಮ ಹೋರಾಟ ಬೇಜಾರ್ ಮಾಡ್ಕೊಂಬೇಡ, ನಮ್ಮ ಹೋರಾಟ ನಮ್ಮದು, ಅರ್ಥ ಮಾಡ್ಕೊ. ನಿನ್ ಹೋರಾಟ ನಿನ್ ಸಾಹೇಬ್ರು ಕಳಿಸ್ಬಿಡ್ತೀನಿ ಅಂತ ಇದೆಯಲ್ಲ. ಅಲ್ಲ ನೀನ್ ಹಂಗಲ್ಲ, ಕಳಿಸ್ಬಿಟ್ಟು ನೀನ್ ಸಾಹೇಬ್ರು ಕಳಿಸ್ಬಿಟ್ಟು ನೀನ್ ಊರಾಗ ಇರ್ತೀಯ, ನಿನ್ ಕೈಗೆ ಆಗ್ತದೇನ? ಏಳ ಗಂಟೆ ಕೇಳಲಿ, ನಾನ್ ತಳ್ಳೆ ಮಾಡಲ್ಲ, ಅರ್ಥ ನೀನ್ ಮಾಡ್ಕೊ. ತಲೆ ಎತ್ಕೊಂಡ್ ನಮ್ ಫೌಂಡೇಶನ್ ಇರ್ತೀನಿ ನಾನು. ಅಯ್ಯಯ್ಯ ನಿನ್ ಕೈಗೆ ಆಗ್ತದ? ನನ್ ತಲೆ ಎತ್ಕೊಂಡು ಇಕ್ಕಾಕ್ತೀನ? ಏಳ ಗಂಟೆ ಕೇಳು, ಏನಾನ ತಕೊಂಡಿದ್ದೆ ಸ್ವಲ್ಪ ತಕಣದಲ್ಲ, ನಾನ್ ತಕಣದ ಅವೆಲ್ಲ ಬಿಟ್ಬಿಟ್ಟಿದೀವಿ, ಅವೆಲ್ಲ ಗದಿಗೆ ಬಿಡಿದೀನ. ನಾವು ನಮ್ಮನ್ ಮನಸ್ಫೂರ್ತಿವಾಗಿ ಮಾತಾಡೋದು. ನಾವು ಒಕ್ಲಿಗರಲ್ಲಿ ನಿಮ್ಮಪ್ಪಂದ ನೋಡ, ನಮ್ಮ ಅತ್ತ ಇತ್ತ ನಾವ್ ಆಟಗಳು ಒಂದೇ ಮಾತೆ ನಮ್ಮನೆ. ನಾವ್ ಮಾತ್ ಕೊಟ್ರ ನಮ್ ಪ್ರಾಣ ಕೊಟ್ಟಾಗ ನಾವು ಒಕ್ಲಿಗರು ಯಾವ ನೀವ್ ಬಡಲ್ಲ. ಏಳ ಗಂಟೆ ಕೇಳ, ನೀವೆಲ್ಲ ನಮ್ಮನ್ ದೊಡ್ಡ ಒಕ್ಲಿಗರ ಅಂತ ಹೇಳ್ಬಿಟ್ಟು ನೀವು ಅಲ್ಲ ಏನೋ ಕಿತ್ತು ಊರಾಗ ಹೋಗಿದ್ರಿ ನೀವು. ನಿನ್ನ ಇಲ್ಲ ಇರೋ ನಿಮ್ಮ ಅಪ್ಪನ್ ಬಂದು ಅಷ್ಟು ಯಾರ ಕೈಗ ಹೇಳಿಸ್ತೀರಿ, ದೊಡ್ಡವ್ರ ಕೈಗ ಮಗನ್ರಷ್ಟು ಮಟ್ಟವಾಗಿ ಮಾಡ್ಕೊಂಬ. ಹೇಳದ್ ಕೇಳ, ನಮ್ಮ ಅಣ್ಣು ಓದ್ತಾವನ. ನಿಮ್ ಅಣ್ಣಗೂ ಹೇಳಿಸ್ತೀವಿರಾ? ಎಲ್ಲಾರು ಓದ್ತಾ ಇದೀವಿ ನಾವು. ಅಯ್ಯ ಅಭಿವೃದ್ಧಿ ಪರ ನಾವು. ನಮ್ ಏಟು ಸಿಗಾಕ್ಯಾರ ನಿಮ್ ಗೊತ್ತದ. ಏಳ ಗಂಟೆ ಕೇಳ, ಪಾಪ ನಿನ್ ಜಮೀನ್ ಐತಾ, ಬೇಜಾರ್ ಮಾಡ್ಕೊಂಬೇಡ. ನಾನ್ 7 ಗಂಟೆ ನಿಂದ ಐತಾ? ನಮ್ಮ ಜಮೀನಾಗ ಯಾಕ ಬಂದ ಪ್ರತಿಭಾವನ? ಯಾರ ಅಪೇ ಅವನು ಬಂದಿರೋದ್ ತಪ್ಪು, ನಾನು ಹೇಳ್ತಾ ಇದ್ದೀನಿ. ನಾವು ಹೋಯ್ತಿರೋದ್ ತಪ್ಪು. ಹಾಗಾದ್ರೆ ಈಗ ಹೇಳೋದ್ ತಪ್ಪಲ್ಲ ಅಪೇ, ನೀವು ಒಯ್ದಿರೋದ್ ತಪ್ಪು ಹೇಳ್ಬೇಕು. ಯಾಕೆ ಹಿಂಗ್ ತಪ್ಪು? ನಮ್ಮ ಜಮೀನಾಗ ಯಾಕ ಬಂದ? 7 ಗಂಟೆ ಕೇಳಲಿ. ಈಗ ನನ್ ಜಮೀನಾಗ ಪಕ್ಕದಾಗ 7 ಗಂಟೆ ಒಂದ್ ನಿಮಿಷ ಇರಪ್ಪ. ಇವಾಗ ನನ್ ಜಮೀನಾಗ ಬಂದ್ರೆ ನಾವು ಒಯ್ದಿರೋದ್ ತಪ್ಪೇನಪ್ಪ? ಅಪ್ಪಿ 7 ಗಂಟೆ ಕೇಳ, ತಪ್ಪೇ ಮಾಡಿರೋದು. ಪಾಪ ನೀವು ತಪ್ಪೇ ಮಾಡಿರೋದು. ಹೆಂಗ್ ನಾಳೆ ಬೆಳಿಗ್ಗೆ ನೋಡಪ್ಪ, ನಾಳೆ ಬೆಳಿಗ್ಗೆ ನಾನ್ ನಿಮ್ ಜಮೀನಾಗ ಬರ್ತೀನಿ, ಸರ್ವೆ ಮಾಡ್ತೀನಿ. ಅಲ್ಲ ನಾನು 7 ಗಂಟೆ ಅಪ್ಪಿ ಏನ್ ಮಾಡ್ಯಾನ್ ಗೊತ್ತಾ? ಅವನ್ಕ ಬಂದಿಲ್ಲ ಗೂಬೆ ಮುಂಡ. ಅವ್ನ್ ಏನ್ ಮಾಡ್ಯಾನ್ ಗೊತ್ತಾ? 7 ಗಂಟೆ ಕೇಳು, ಅವ್ನು ಹೊಸ ಕಂಪ್ಯೂಟರ್ ತಂದವನೆ, ಅರ್ಥ ಮಾಡ್ಕೊ. ಹೊಸ ಕಂಪ್ಯೂಟರ್ ತಂದವನೆ, ಅದನ್ನ ಚೆಕ್ ಮಾಡಕ ಅವ್ನ್ ನೋಡ್ಯವನೆ, ಅರ್ಥ. 7 ಗಂಟೆ ಕೇಳು, ಬಡಬಡ ಅಂತ ಮಾತಾಡೋದಲ್ಲ. ಅವ್ನು ಚೆಕ್ ಮಾಡಕ್ ನೋಡ್ಯವನಿ, ಅವನ್ಕ ಅದನ್ನ ಆಪರೇಟ್ ಮಾಡೋದ್ ಬಂದಿಲ್ಲ. ಅರ್ಥ ಮಾಡ್ಕೊಳ. 7 ಗಂಟೆ 7 ಗಂಟೆ ಕೇಳಿಸ ಅವನ್ ಕೈಗೆ ಎಡಗ್ಲು ಹಂಗಿದ್ದು ಪಟಾಪಟ್ ಒಳಗೆ ಮುಳುಗಿ ಮುಡ್ದಾಗಿರ್ತಾವ. ಒಳಗೆ ಅಲ್ಲಲೇ 7 ಗಂಟೆ ಕೇಳಲಿ, ಒಳಗೆ ಅಂತಲ್ಲ. ಪಾಪ ಅವನೇನೋ ತಿನ್ಬಿಟ್ಟು ನಿಂಗೆ ಒಳ್ಳೇದಾತದ, ನಿಂಗೆ ಒಳ್ಳೇದಾತ. ನಮ್ಗ ದೇವ್ರ ಕೇಳಿ ಕೆಟ್ಟದೇ ಮಾಡ್ಲಿ, ಪರವಾಗಿಲ್ಲ. ಈಗ ನೀನ್ ನೋಡೋ, ಧ್ವಂಸಂದ್ರ ಭಾವಕ್ಕ ಯಾಕಪ್ಪ ನೀನ್ ಜಮೀನ್ ಮಾರ್ದ್ಯಾ? ಅವನ 7 ಗಂಟೆ ಕೇಳು, ನೀನ್ ತಪ್ಪಿಡ್ಕೊಂಡು ನನ್ ಪ್ರದೀಪ ನನಗ ರೇಗಿಸಬೇಡ. ಬೆಳಿಗ್ಗೆ ಬಂದ್ರೆ ನಿಮ್ಮೂರಾಗ ನಮ್ ದೊಡ್ಡ ಗಲಾಟೆ ಆತದ, ದೊಡ್ಡ ಗಲಾಟೆ ಆತದ. ನಮ್ಮ ತಾಯಣ್ಣ ದೊಡ್ಡ ಗಲಾಟೆ ಆತದ. ನಿಮ್ ಕೈಯಾಗ ನಮ್ಮದೊಂದು ಒಂದೇ ಒಂದು ಶಾಟ ಕಿತ್ಕೊಳಕ್ ಆಗಲ್ಲ. 7 ಗಂಟೆ ಕೇಳ, ನಮ್ಮೂರಾಗ ನೀನು ಕೇಳಿಸ್ಲು, ನಿನ್ ಪಾಸ್ಗಳು ಅವೆಲ್ಲ ನಾವ್ ನೋಡಿದೀವಿ. ನಿನ್ ಮಂತ್ರಿಗಳು, ನೀವ್ MLAಗಳು, ನಿಮ್ ಮುಖ್ಯಮಂತ್ರಿಗಳು, ಅವ್ನ ಪ್ರಧಾನ ಮಂತ್ರಿ ಎಲ್ಲಾ ನಾವು ಅವ್ನ ನೋಡಿರೋದೇ. ಬೇಜಾರ್ ಮಾಡ್ಕೊಂಡ ನೀನು ತೆಂಗ್ಬೇಡ. ನನಗ ಬಾಧೆ ಇದೆ. ನಾನು ಅವನಮ್ಮನ ಆ ಕಾಲಕ್ಕೆ 2 ಕೋಟಿಗೆ ಮಾರಿರೋದ್ ನನ್ ಜಮೀನು. 2 ಕೋಟಿ ಕೊಟ್ಟು ನೀನ್ ತಗಂತೀಯನ 50 ಎಕರೆ? ಯಾವನವನ ನಿನ್ ಕೈಯಾಗ ನಿನ್ ತಿಕ್ಕದಾಗ ಮೀಟರ್ ಐತನ? ಅಲ್ಲ, ನಿಮ್ ಮಂತ್ರಿಗೆ ಮೀಟರ್ ಐತಲ್ಲ? ನೀನ್ ಮರ್ಯಾಕಿದ್ದೆ, ನೀನ್ ಯಾಕೆ ಮರ್ಯಾಕ್ದೆ? ನೀನು 2 ಕೋಟಿ ಕೊಡಕ್ ನಿಮ್ ತಿಕ್ಕದಾಗ ಮೀಟರ್ ಐತೆ? ಯಾಕೆ ಮರ್ಯಾಕ್ದೆ ನೀನು? 2 ಕೋಟಿ ದುಡ್ಡು ಕೊಡ್ದ ನಾನ್ ಮರ್ಯಾಕಿಲ್ಲ. ಕೇಳಲಿ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಇರ್ತದ. ತೆಂಗ್ಬೇಡ. ನಿನ್ಕೇನ ಕಷ್ಟ? ಈಗ ಇರ ಒಂದ್ ನಿಮಿಷ, ನಿನ್ಕೇನ ಕಷ್ಟ? ಏನ ನೀನೇನ್ ಕೆಲ್ಸ ಹೋತಿಯನ? ಯಾವನ ಹತ್ರ ಬದನ್ ಬೆಳಕ್ ಹೋತಿಯನ? ನಮ್ ಕಂಪ್ನಿ ಮಾಡಿಸ್ತೀನಿ. 7 ಗಂಟೆ ಕೇಳಲಿ, ಅವರು ನಾನು ಕಂಪ್ನಿ ಮಾಡಿಸ್ತೀನಿ. ಆಗಿರೋದಲ್ಲ ಅದು.
ಈಗಾಗಿರೋದಲ್ಲ ನಿಂಗ್ ಲೆಟ್ರೇ ಕೊಡ್ತೀನಿ 2021 ನಮ್ದು ಜಮಕೋಟೆ ಹೋಬ್ಳಿದು. ಈಗ ನೀನ್ ಮಾತಾಡ್ಲಿ ನಿನ್ ಭೀಮನಪ್ಪನು ಸರಿಲ್ಲ ನಿನ್ನ ಎತ್ತ ಭೀಮನಪ್ಪನು 7 ಗಂಟೆ ಕೇಳಿ 2021 ಆಗಿರೋದು. ಇದ್ ನೆಕ್ಸ್ಟ್ ಏನ್ ಗೊತ್ತಾ, ಇಷ್ಟೇ ಹೇಳ್ತೀನಿ ನಾನು, ಸುಮ್ಗೆ ತರಳೆ ಮಾಡಲ್ಲ. ನೋಡ ಜಮೀನ್ ಹೋದ್ರೆ ಶಾಟ ಒಂದ್ 2021 ಆಗಿರೋದು. ಪ್ರದೀಪ ನಾವ್ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕ. ಜಮೀನ್ ಹೋದ್ರೆ ನಾನ್ ಶಾಟ ಒಂದ್ ಹೋಯ್ತು. ಹೌದು. ನನ್ನ ಅಮ್ಮನ್ ಇವತ್ತಲ್ಲ ನಾಳೆ ದುಡ್ಡು ಬರ್ತದ. ಈ ಜಮೀನ್ ಅವಿರೋಧವಾಗಿ ಯಾವನ್ ಓತಾವನೆ ಅವ್ರನ್ನ ಒಯ್ದಿರ ಅವ್ನ ಅಮ್ಮನ ಅವ್ರ ಬಿಸಿ ಮುಡಿಸ್ದಿರ ನಾವೇನ ಇದ್ ಬಿಟ್ರೆ ನಿನ್ ಕಾಲಕ್ಕೆ ದೂರದ ಹೆಂಗ್ ಪ್ರದೀಪ? ಯಾವ ಗಲಾಟಗನಾಗ್ಲಿ ಅವ್ನ ಅಮ್ಮನ್ ಪೆಟ್ರೋಲ್ ಸುರಿತೀರಿ ನಾವು. ಪೆಟ್ರೋಲ್ ಅನ್ನ ಸುರಿ, ಇನ್ನೊಂದನ್ನ ಸುರಿ ಇರ್ಲಿ. ಅವನ ಅಮ್ಮನ್ ನಿಮ್ ತಿಗದಾಗ ಅಲ್ಲೋಡ. ಅಯ್ಯೋ ತಿಗದಾಗ ನರಗ್ಲಿದ್ರೆ ಬರ್ರ. ನಾನ್ ಏನಕ್ ಬರಣ ನಿನ್ ಮ್ಯಾಗ? ಬಾರ ಲೇ ನೀನು ಪಿಚ್ಚಾಗಿದ್ಯಾ ಬಾರ. ನಿನ್ನೇನಕ್ ಮಾಡಣಪ್ಪ? ನೀನು ಪಿಚ್ಚಾಗಿದ್ಯಾ ಪ್ರದೀಪ್? ನಾನು ಒಬ್ಬರು ಮಾತಾಡೋದು ಮ್ಯಾಟ್ರಲ್ ಇದು. ಲೇ ಇಡೀ ನಮ್ ರೈತರೆಲ್ಲ ಮಾತಾಡೋದೆ ಯಾವನ್ ನೋಡೋ ಇದ್ರ ನಿಗುರ್ತಾವ ಗಂಟ ಕೇಳಪ್ಪ ಲೇ ಪ್ರದೀಪ. ನಮ್ಮ ತಾಯಣ್ಣ ಸುಳ್ಳಲ್ಲ. ನಾನು ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಂಡ. 7 ಗಂಟೆ ಕೇಳೋ. ನೀನು ನಾನು ಚೆನ್ನಾಗಿದೀವಿ. ನಾನು 7 ಗಂಟೆ ನಾನು 7 ಗಂಟೆ ಫುಲ್ ಕೇಳಿಸ್ಕೊಂಬಿಡಿ ಅವಾಗ ಮಾತಾಡಯ್ಯ. ಇರಿರೋ ನಾನು 7 ಗಂಟೆ ಕೇಳು. ನಾನು ನೀನು ನಮ್ಮ ಫೋನ್ ಏನೋ ಮಾತಾಡ್ಕೊಂಡು ಚೆನ್ನಾಗಿದ್ದೀವಿ ಆಯ್ತಾ. ಇದು PSL ಕಂಪ್ನಿ ನಿನ್ಕ ನಿಮ್ ಮಂತ್ರಿಗೆ ಗೊತ್ತಿದ್ದಂಗೆ ಇದು ಏನು ಮಾಡಕ. ಇದು ಸುಪ್ರೀಂ ಕೋರ್ಟ್ ಆಗಿರೋದು. ಇದೇ ನಮ್ಮ ಸುಪ್ರೀಂ ಕೋರ್ಟ್ ಹೋಗ್ಬೇಕು. ಲೋಗೋ ಕಂಪ್ನಿ ಅಂತ ಹೋಗ್ಬೇಕಿದು. ಅಣ್ಣ ಲೋಗೋ ಅಲ್ಲ. ನೀ ಅವ್ರ ಅಪ್ಪನ್ ಮ್ಯಾಗ ಎಗ್ರಿಂದ ಹೋದ್ರುನು ನಮ್ಮನ್ನ ಅಕ್ವಿಸಿಷನ್ ಕೊಡಲ್ಲ ಅವನು. ಇನ್ನ 10 ವರ್ಷಕ್ಕೆ ಕೊಡ್ತಾನ. ಅವ್ನ್ ಲೆಟರ್ ಆಲ್ರೆಡಿ ಕೊಟ್ಬಿಟ್ಟವನಲ್ಲಿ. ಆಯ್ತಪ್ಪ ಲೆಟರ್ ಕೊಟ್ಬಿಟ್ಟ. ಅವನ್ ಏನ್ ಬರ್ತದ? ಸುಪ್ರೀಂ ಕೋರ್ಟ್ ನಿಂದ ಲೆಟರ್ ಬರ್ಬೇಕು. ನಿಮ್ಮ ಹತ್ರ ಐತೆ ಲೆಟರ್ ಅದ? ನನ್ನ ಹತ್ರ ಅಲ್ಲೋ. ಅವ್ನ್ PSL ಕಂಪ್ನಿ ಅವನು ಹತ್ರ ಐತನ? PSL ಸಂಬಂಧ ಇಲ್ಲ. RBI ಇಂದ ಹೈಕೋರ್ಟ್ ಇದು. ಊನಾ 500 ಇನ್ನೊಂದ್ ಮಾತು ಒಂದ್ ನಿಮಿಷ ನಾನು ಹೇಳೋ ಮ್ಯಾಟ್ರ್ ಕೇಳಿಸ್ಕ. PSL ಕಂಪ್ನಿ ಆಯ್ತಪ್ಪ ಮಾಡ್ತಾ ಇದ್ದೀರಿ ಸಂತೋಷ. PSL ಕಂಪ್ನಿ ನಮ್ ರೈತರಿಗೆ ದುಡ್ಡು ಕೊಡ್ತೀರಿ ನೀವು? ಯಾರ ನೀವು? ಏನ್ ನನ್ನಕ್ಕೆ ಕೊಡ? ನಾನ್ ಕೊಡ್ತೀನಿ ಅನಲ್ಲಿ. ನಾನ್ ಯಾರಲ್ಲಿ? ನಾನು ಯಾಕಪ್ಪ PSL ಕಂಪ್ನಿ ಅವ್ರನ್ನ ಜೊತೆ ಇಟ್ಕೊಂಡು ಹೋಗ್ತಾ ಇದ್ರಿ ನೀವು? ಈಗ ನಾನು PSL ಕಂಪ್ನಿ ಇರಪ್ಪ. PSL ಕಂಪ್ನಿ ಅವ್ನು ರಿಜಿಸ್ಟರ್ ಆಗೈತೆ ಜಮೀನು. PSL ಕಂಪ್ನಿ ಒಂದ್ ಜಮೀನ್ ದುಡ್ಡು ಫುಲ್ಲು ರಿಜಿಸ್ಟರ್ ಆಗಿ 7 ಗಂಟೆಗಳು ಫುಲ್ಲು ರಿಜಿಸ್ಟರ್ ಆಗೈತೆ ನೋಡ. ಅದು PSL ಕಂಪ್ನಿ ಅಂತ ಬರ್ತೈತೆ. ಅರ್ಧಂಬರ್ಧ ದುಡ್ಡು ಕೊಟ್ಬಿಟ್ಟು ಅದು ಏನ್ ಹೆಸರು ಬರ್ತದ ಗೊತ್ತಾ? ರೈತನ ಹೆಸರು. ಏನ್ ಹೇಳ್ತಿಯಲ್ಲ ಅಪ್ಪ? ನೀನು ಉದ್ಧಾರ ಆಗೋದ್ ನೋಡು, ನಾನು ಉದ್ಧಾರ ಮಾಡೋ. ನಾವು ಉದ್ಧಾರ ಆಗ್ತಾ ಇದೀವಿ. ನನ್ ಪಾಡಕ್ ನನ್ ಮನೆಯಕೇನು ನೋಡಿ ಹೇಳ್ತೀನಿ. ನಮ್ ತಾಯಿ ತಿರೋಗ್ 1 ವರ್ಷ 20 ತಿಂಗ್ಳಾಯ್ತು. ಹಿರಿರೋ ನಮ್ಮ ಮನೆ ತಂದಾಗ್ತಾ ಘನ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ. ದಯಮಾಡಿ ಇವತ್ತು ನಮಗೆ ಜೀವ ಭಯ ಇದೆ. ಯಾಕಂದ್ರೆ ಇವತ್ತು ನಾವು ನ್ಯಾಯದ ಪರವಾಗಿ ಕಾನೂನು ಚೌಕಟ್ಟಿನ ಒಳಗಡೆ 1 ವರ್ಷದಿಂದ ಕೂಡ KDBಯ ವಿಚಾರದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಒಂದೇ ಒಂದು ಇಂಚು ಕಾನೂನನ್ನು ನಾವು ದಾಟಿಲ್ಲ. ಕಾನೂನು ಚೌಕಟ್ಟಿನ ಒಳಗಡೆ ಇದ್ದೀವಿ. ದಯಮಾಡಿ ಇವತ್ತು ತಾಲೂಕು ಕೈ ಮುಗಿದು ಕಳ್ಕೊಳ್ತೇವೆ. ಯಾರು ಇವತ್ತು ಹಿಂದೆ ಇದ್ದು ಈ ಆಡಿಯೋದಲ್ಲಿ ಮಾತಾಡ್ತಿದ್ದಾರೆ, ಯಾರು ಇವತ್ತು ಪ್ರಚೋದನೆ ಕೊಡ್ತಾ ಇದ್ದಾರೆ, ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ. ಇಲ್ಲದೆ ಹೋದಲ್ಲಿ ನಾವು ಕೂಡ ಉಗ್ರ ಹೋರಾಟವನ್ನ ಮಾಡ್ತೇವೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಹೇಳಿ ಇವತ್ತು ಘನ ತಾಲೂಕು ಕೈ ಮುಗಿದು ಕೋರ್ಕೊಳ್ತಾ ಇದ್ದೀನಿ. ಸರ್, ಈಗ ತಮ್ಮ ಪ್ರಚೋದನಕಾರಿಯಾಗಿ ನಿಮ್ಮ ಮೇಲೆ ಚೂಪಿಡ್ತಾ ಇರುವಂತ ನಾಯಕರು ಅಂತ ಹೇಳಿದ್ರೆ, ರಾಜ್ಯ ನಾಯಕರು ಅಂತ ಹೇಳಿದ್ರೆ, ಆ ರಾಜ್ಯ ನಾಯಕರು ರೈತ ಮುಖಂಡ ಯಾರು? ಈಗ ರಾಜ್ಯ ನಾಯಕರು ಅಂತ ನಾನು ಹೇಳಲ್ಲ. ಅವರವರ ಸಂಘಟನೆಗೆ ಅವ್ರ ನಾಯಕರು ಇರ್ಬೋದು. ಆದ್ರೆ ರಾಜ್ಯ ನಾಯಕರು ಅಂತ ನಾನು ಹೇಳಲ್ಲ. ಏನಿವತ್ತು 5ನೇ ತಾರೀಕು 5ನೇ ತಿಂಗಳು 2025ನೇ ತಾರೀಕು ಇವತ್ತೇನು ತಾಲೂಕು ಕಚೇರಿಯ ಮುಂದೆ ರಸ್ತೆಯಲ್ಲಿ ಶಾಮಿಯಾನ ಹಾಕಿ ಸಾರ್ವಜನಿಕ ಅಡ್ಡಿಪಡಿಸಿ ಒಂದು ಹೋರಾಟದ ಸಂದರ್ಭದಲ್ಲಿ ಏನು ಇವತ್ತು ಭಕ್ತಳ್ಳಿ ಬೈರೇಗೌಡ ಬಿನ್ ರಾಮಕೃಷ್ಣಪ್ಪ ಎಂಬುವರು ನಾನು ನಕ್ಸಲೈಟ್ ಆಗಿ ಪರಿವರ್ತನೆ ಆಗ್ತೀವಿ ಅಂತಕ್ಕಂಥ ಪದವನ್ನು ಹೇಳ್ತಕ್ಕಂಥದ್ದು ತಮ್ಮೆಲ್ಲ ಸಾಮಾಜಿಕ ಜಾಲತಾಣಗಳು ಇದೆ. ತಾವು ಎಲ್ಲ ವರದಿಗಾರರು ಅಲ್ಲಿದ್ರಿ. ಹಾಗಾಗಿ ಇವತ್ತು ಆ ವಿಡಿಯೋವನ್ನು ಕೂಡ ನೋಡಿ. ಅವರಿಗೆ ಬಹಳ ಆತಂಕ.
ಕೇಳಿದ್ರಲ್ಲಣ್ಣ, ಈಗ ನಕ್ಸಲೇಟ್ ಆಗ್ತೀವಿ ಅಂದ ತಕ್ಷಣ ಅಲ್ಲಿ ಏನಾಡಿದ್ರು, ನಾವ್ ಆಗ್ತೀವಿ ನಮ್ಮ ತಾಲೂಕಲ್ಲಿ. ಈ ಪದ ಒಂದು ಸಾಕ ತಾಲೂಕು ಆಡಳಿತಕ್ಕೆ ಪ್ರಚೋದನಕಾರಿ ಭಾಷಣ. ಯಾಕೆ ಇವತ್ತು ಪ್ರಚೋದನಕಾರಿ ಭಾಷಣ ಮಾಡ್ತಾ ಇದ್ದಾರೆ? ಹಳ್ಳಿಗಳಲ್ಲಿ ರೈತರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ. ಇವತ್ತು ನಮ್ಮಲ್ಲಿ ಎಲ್ಲಾ ವರ್ಗದ ರೈತರಿದ್ದಾರೆ. ಯಾಕೆ ಕಾನೂನು ಕ್ರಮ ತಗೊಳ್ತಾ ಇಲ್ಲ ತಾಲೂಕು ಆಡಳಿತ? ನಿಷ್ಕ್ರಿಯ ಆಗಿದೆ ತಾಲೂಕು ಆಡಳಿತ. ಹಾಗಾಗಿ ಇವತ್ತು ಯಾರು ಪ್ರಚೋದನಕಾರಿ ಭಾಷಣ ಮಾಡಿರ್ತಕ್ಕಂತಹ ವ್ಯಕ್ತಿಯನ್ನ ಇವತ್ತು ತಾವು ವಿಚಾರಣೆ ಮಾಡಬೇಕು. ಯಾಕೆ ಹೇಳ್ದ ಪದ? ಇವತ್ತು ಯಾರೋ ಒಬ್ಬ ತಂದೆ ಮಗ ಜಗಳ ಆಡಿದ್ರೆ FIR ಹಾಕಿ ತನ್ನ ಸ್ಟೇಷನ್ ಕೊಟ್ಟಿಸ್ತೀರಿ. ಯಾವ್ದೋ ಒಂದು ಸಿವಿಲ್ ಜುಚ್ಚಿಬಿಟ್ಟು ಕೋರ್ಟ್ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟು ತಗೊಂಡೋಗಿ ಕೋರ್ಟಲ್ಲಿ ಕೇಸಲ್ಲಿ ನಿಲ್ಲಿಸ್ತೀರಿ. ಆದ್ರೆ ಇವತ್ತು ಪ್ರಚೋದನಕಾರಿ ಭಾಷಣ ಮಾಡಿ ಹಳ್ಳಿಗಳಲ್ಲಿ ರೈತ ಹೊರಲಾಡಿ ಇವತ್ತು ದ್ವೇಷ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ ಪೊಲೀಸ್ ಇಲಾಖೆ ಕಾನೂನು ಕ್ರಮ ತಗೊಳ್ತಾ ಇಲ್ಲ? ಇದು ನಮ್ಮ ಪ್ರಶ್ನೆ. ಇವತ್ತು ನಾವು ಬಹಳ ನೊಂದಿದ್ದೀವಿ. ಇವತ್ತು ನೋವಿನ ಸಂಗತಿ. ಯಾಕಂದ್ರೆ ಇವತ್ತು ನಾವೆಲ್ಲ ಅಣ್ಣ ತಮ್ಮದಿದ್ದಂಗಿದ್ದೀವಿ ಇಲ್ಲೆಲ್ಲಾನು. ಇವತ್ತು ನಮ್ಮಲ್ಲಿ ಎಲ್ಲಾ ವರ್ಗದ ರೈತರಿದ್ದಾರೆ. ಇವತ್ತು ನಾವೆಲ್ಲ ವರ್ಗದ ರೈತರನ್ನ ಜೊತೆಯಲ್ಲಿ ಹಾಕೊಂಡು ಹೋಗ್ತಾ ಇದ್ದೀವಿ. ಅಂತ ಸಂದರ್ಭದಲ್ಲಿ ನೀನು ಒಬ್ರಿಗೊಂದು ಹೇಳೋದು, ಇನ್ನೊಬ್ರಿಗೊಂದು ಹೇಳೋದು, ಇನ್ನೊಂದು ನೀನು ಜಮಕೋಟೆ 25ನೇ ತಾರೀಕು ಅಭಿಪ್ರಾಯ ಸಂಗ್ರಹಣದಲ್ಲಿ ನಿನ್ನೆ ಹಿಂದೆ ಒಬ್ಬ ವ್ಯಕ್ತಿ ಇದ್ದ. ವ್ಯಕ್ತಿಗೆ ಏನ್ ಹೇಳ್ದೆ ಗೊತ್ತಿದೆಯಾ ನಿನ್ಗೆ? ಏನ್ ಹೇಳ್ದೆ ನೀನು? ಅಂತವನು ಇವತ್ತು ನಾನು ಭಾರತದ ಒಬ್ಬ ಪ್ರಜೆ, ಸಂವಿಧಾನದ ಪ್ರಜೆ ಅಂತ ಹೇಳ್ತೀಯ. ಇವತ್ತು ನಿನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ನೆನಪಾಯ್ತಾ? ಆದ್ರೆ ಆವತ್ತು ಕಿವಿಯಲ್ಲಿ ಹೇಳ್ತಾ ಇದ್ದಲ್ಲ ಮಾತು ಏನಾಯ್ತು? ಏನ್ ಹೇಳಿದ್ದೀನಿ? ಆ ಪದದ ಅರ್ಥ ಏನು? ನಾನು ಹಿಂದೆ ಇದ್ದ ಸಮಯ ನಾನು ಕೇಳಿಸ್ಕೊಂಡು ಆದ್ರೆ ಪದವನ್ನು ಉಪಯೋಗಿಸಬಾರ್ದು. ಅಲ್ಲಿಗೆ ನೀನೇನು ಜಾತಿಯ ಮಧ್ಯೆ ವಿಷ ಬೀಜವನ್ನ ಬಿತ್ತು ನಿನ್ನೆ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ಇವತ್ತು ಒಂದು ನಾಯಕನಾಗಿ ಬೆಳೀತಾ ಇದ್ದೀಯ. ಅದು ನಮ್ಗೆ ತುಂಬಾ ನೋವಿನ ಸಂಗತಿ ಆಗಿದೆ. ಇವತ್ತು ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತಾ ಇದೆ. ಇವತ್ತು ಆವತ್ತು ಜಮಕೋಟೆ ಅಭಿಪ್ರಾಯ ಸಂಗ್ರಹಣದಲ್ಲಿ ನೀನ್ ಏನ್ ಹೇಳ್ದೆ? ಯಾರೋ ಒಬ್ಬ ವ್ಯಕ್ತಿ, ಅವ್ರು ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಕಿವಿಯಲ್ಲಿ ಹೇಳಿದ್ದಿನ ಮಾತು ಏನ್ ಹೇಳ್ದೆ? ನೀನ್ ನೆನ್ಪು ಮಾಡ್ಕೊ ನೀನು. ಆದ್ರೆ ಆಮೇಲೆ ಒಂದು 20 ದಿವಸ ನೀವು ಕೇಳೋದು ನಾನು ಭಾರತದ ಒಬ್ಬ ಪ್ರಜೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದೆ. ಆ ಪದ ಹೇಳೋದಕ್ಕೆ ನಿಂಗೆ ಅನ್ಲಾಯಕ, ನಿಜವಾಗ್ಲೂ ಅನ್ಲಾಯಕ. ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಕ್ತದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಇಟ್ಕೊಂಡು ಅವರ ವಂಶಕೊಡಿಗಳು ನಾವು. ಇವತ್ತು ನಮ್ದಲ್ಲಿ ಹೋರಾಟದ ಶಕ್ತಿ ಇದೆ. ನಾವು ಹೋರಾಟವನ್ನ ನ್ಯಾಯಯುತವಾಗಿ ಕಾನೂನು ಚೌಕಟ್ಟಿನ ಒಳಗಡೆ ಹೋರಾಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ನೀನು ಹೋರಾಟದ ಹಾದಿಯನ್ನ ದಿಕ್ತಪ್ಪಿಸ್ತಾ ಇದೀಯಾ. ಜಾತಿಯಲ್ಲಿ ವಿಷ ಬೀಜವನ್ನ ಬಿತ್ತಾ ಇದೀಯಾ. ನಿನ್ನ ಮೂಲ ಉದ್ದೇಶ ಏನು? ಇವತ್ತು ಮೊನ್ನೆ ಉಸ್ತುವಾರಿ ಸಚಿವರು ಏನ್ ಹೇಳಿದ್ರು? ಅವತ್ತು ಹಸಿರು ಶಾಲು ವಾಗದವರೆಲ್ಲ ರೈತರಲ್ಲ. ಹೌದು, ಇವತ್ತು ಒಬ್ಬ ಅಲ್ಲಿಗೆ 100 ಎಕರೆ ಜಮೀನ್ದಾರ ರೈತನ, ಅಲ್ಲಿಗೆ ಅಥವಾ ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡೋನ್ ರೈತನ, ಇವತ್ತು CMS ಇಟ್ಕೊಂಡು ಒಂದಿಟ್ಟು ಹಾಲಕ್ಕೂ ರೈತನೇ, ಇವತ್ತು 1 ಎಕರೆ ನೀರಾವರಿ ನೀರಾವರಿ ಇಲ್ಲದೆ ಇವತ್ತು ರಾಗಿ ಬೆಳೆಯೋನು ರೈತನೇ. ಅಲ್ಲಿಗೆ ನಿನ್ನ ಲೆಕ್ಕದಲ್ಲಿ ಏನು? ಅಲ್ಲಿಗೆ ಅವ್ರು ಹೇಳಿದ್ದಾರೆ ಈಗ ರೈತನಂದ್ರೆ ಎಲ್ಲಾ ವರ್ಗದವರು ಕೂಡ ರೈತರೇ. ಇವತ್ತು ಅವನ ಹೆಸರು ಜಮೀನೇ ಇರಲ್ಲ, ಅವನು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಲಿ ಬಿದ್ದಿರ್ತಾನೆ, ಅವನು ರೈತ ಕೂಲಿನೇ. ಅವ್ರು ಹೇಳತಕ್ಕಂಥ ತಪ್ಪೇ ಇಲ್ಲ ಉಸ್ತುವಾರಿ ಸಚಿವರು. ಈ ಮುಂಚೆ ಕೈಗಾರಿಕಾ ವಲಯ ಆಗ್ಬೇಕು ಅಂತ ನಾವೆಲ್ಲ ಸೇರಿ ನಮ್ಮ ರೈತ ಸಂಘದವರು ಆಮೇಲೆ ಅನೇಕ ಗ್ರಾಮದ ಮುಖಂಡರೆಲ್ಲ ಸೇರಿ ಈ ಮುಂಚೆ ನಾವೆಲ್ಲ ಏನು ಹೋರಾಟ ಮಾಡ್ತಾ ಇದ್ವಿ. ಇದರ ಪ್ರತಿಫಲ ನಮ್ಗೆ ಏನ್ ಸಿಕ್ಕಿದೆ ಅಂತಂದ್ರೆ, ನಮ್ಮ ವಿರುದ್ಧ ಯಾರೆಲ್ಲ ಸಿಡಿದಿದ್ದಾರೆ ಈಗ ಒಬ್ಬೊಬ್ಬರನ್ನಾಗಿ ಹೊಡೆಯುವಂತ ಸಂಚು, ಕೊಲೆ ಮಾಡುವಂತ ಸಂಚನ್ನ ಒಂದು ಆಡಿಯೋ ಕ್ಲಿಪ್ ಮುಖಾಂತರ ನಮ್ಗೆ ಮಾಹಿತಿ ಬಂತು. ಇದನ್ನ ನಾವು ಜಿಲ್ಲಾ ವರಿಷ್ಠರಿಗೆ ಸಹಿತ ನಾವು ಈ ಮಾಹಿತಿಯನ್ನ ತಲುಪಿಸಿದೀವಿ. ಅದರಲ್ಲಿ ಮಾತಾಡ್ತಾನೆ ಆ ಮಹಾನ್ ಭಾವನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಕೆಂಪೇಗೌಡರ ಬಗ್ಗೆ ಮಾತಾಡ್ತಾರೆ. ನಮಗೆ ಕೆಂಪೇಗೌಡರು ಈ ರಾಜ್ಯವನ್ನ ಕಟ್ಟಿದ್ರು, ಕರ್ನಾಟಕ ರಾಜ್ಯವನ್ನ ನಮ್ಮ ಕೆಂಪೇಗೌಡರು ಕಟ್ಟಿದ್ರು, ಸಂವಿಧಾನವನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ್ರು. ಅವರಿಬ್ಬರನ್ನ ನಾವು 2 ಕಣ್ಣು ರೀತಿಯಲ್ಲಿ ನಾವು ಭಾವಿಸ್ತೀವಿ. ಇಂಥ ಪ್ರಚೋದನಕಾರಿ ಹೇಳಿಕೆಗಳನ್ನ ನಮ್ಮ ಎಲ್ಲಾ ಸಮುದಾಯದವರು ಒಟ್ಟಾಗಿ ಸೇರಿ ಇರ್ಬೇಕಾದ್ರೆ ಈ ಜಾತಿಗಳ ಮಧ್ಯೆ ಬೆಂಕಿ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹುನ್ನಾರ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಹೇಳಿಕೆಗಳನ್ನ ಮೊನ್ನೆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ನಾವು ಕೇಳಿದಾಗ ನಮ್ಗೆ ಬೇಜಾರಾಯ್ತು. ನಾವು ದಲಿತರಪ್ಪ, ನಾವು ನಮ್ಮ ಜಮೀನುಗಳು ಕೋಟ್ಯಾಂತರ ರೂಪಾಯಿ ಜಮೀನುಗಳು ತಗೊಂಡಂತವ್ರು ಯಾರು ಇಲ್ಲ. ಸಂಜೆ 6 ಗಂಟೆ ಕೂಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ದಲಿತರೆಲ್ಲಾನು ನಮ್ಮ ಜಮೀನುಗಳು 5-10 ಲಕ್ಷ ಆಗುತ್ತೆ. ಏನೋ ಅಷ್ಟಕ್ ಬಿಟ್ರೆ ನಾವು ಅದ್ರ ಮೇಲೆ ಮಾರ್ಲಿಕ್ಕೂ ಆಗೋದಿಲ್ಲ. ಏನೋ ನಾವು ಜೀವನ ಮಾಡ್ಬೇಕು. ಸಾಯಂಕಾಲ 6 ಗಂಟೆ ಆದ್ಮೇಲೆ ಮನೆಗೆ ಹೋಗ್ಬೇಕು. ಅನುಪಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನೀವೆಲ್ಲ ಬಂದು ನಮ್ಮನ್ನ ಅಟ್ಯಾಕ್ ಮಾಡಿ ಹೊಡೆದು ಇಲ್ಲ ಅಂತಂದ್ರೆ ಏನಾದ್ರೂ ನಮ್ಗೆ ಹೆಚ್ಚು ಕಡಿಮೆ ಮಾಡಿದ್ರೆ ಅದಕ್ಕೆ ಕಾರಣ ಯಾರಪ್ಪ? ಯಾರು? ಇಲಾಖೆ ಕಾರಣ ಆಗುತ್ತಾ? ಇಲ್ಲ ನಮ್ಗೆ ರಕ್ಷಣೆ ಕೊಡೋರು ಯಾರು?
ನಾವು 3 ದಿನಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ನಡೆದಿದೆ ಘಟನೆಗಳನ್ನೆಲ್ಲ ನಾವು ಸಂಪೂರ್ಣವಾಗಿ ಅವ್ರಿಗೆ ನಾವು ಮಾಹಿತಿ ಕೊಟ್ಟಿದೀವಿ, ಇಲಾಖೆಯಲ್ಲಿ ತಲುಪಿಸಿದೀವಿ. ಏನ್ ಕಾಲ್ ರೆಕಾರ್ಡಿಂಗ್ ಇದೆ ಪೂರ್ತಿ ಕಾಲ್ ರೆಕಾರ್ಡಿಂಗ್ ಕೊಟ್ಟಿದೀವಿ. ಈ ಕಾಲ್ ರೆಕಾರ್ಡಿಂಗ್ ಅಲ್ಲಿ ನಮ್ಮ ಎಲ್ಲಾ ಏನು ಪರವಾಗಿ ಯಾರ್ಯಾರಿದ್ದಾರೆ ಅವ್ರನ್ನ ಎಲ್ಲಾರನ್ನು ಏನು ಸಂಚು ಯಾವ ರೀತಿ ಹೊಡಿತೀವಿ ಅನ್ನೋದನ್ನ ಸಹಿತ ಆ ಕಾಲ್ ರೆಕಾರ್ಡಿಂಗ್ ಇದೆ, ನಿಮ್ಗೆ ನಾನು ಮಾಹಿತಿ ಕೊಡ್ತೀವಿ ಆ ಕಾಲ್ ರೆಕಾರ್ಡಿಂಗು ಏನು. ಹಾಗಾಗಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು, ಇದನ್ನ ಪೂರ್ತಿ ತನಿಖೆ ಮಾಡ್ಬೇಕು. ಈ ಯುವಕರನ್ನ ಯಾರೆಲ್ಲ ಪ್ರೇರಣೆ ಮಾಡ್ತಾ ಇದಾರೆ, ಈ ಹಿಂದೆ ಇರುವಂತ ಇವರ ನಾಯಕ ಯಾರಿದ್ದಾರೆ ಅಂತ ಯುವಕರನ್ನ, ಈ ಪ್ರಚೋದನಕಾರಿ ಪ್ರೇರಣೆ ಮಾಡಿ ಕಳಿಸ್ತಾ ಇರುವಂತ ಯುವಕರನ್ನ ಅವ್ರನ್ನ ಕರೆಸಿ ಕಾನೂನಾತ್ಮಕವಾಗಿ, ಆಮೇಲೆ ಅವ್ರಿಗೆ ಪ್ರೇರಣೆ ಕೊಟ್ಟಂತ ನಾಯಕರನ್ನು ಕರೆಸಿ ಅವರನ್ನ ಕಾನೂನು ರೀತಿಯಲ್ಲಿ ನೀವು ಕ್ರಮ ಕೈಗೊಳ್ಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಏನೆಲ್ಲ ಈಗ ನಾವು ಕೈಗಾರಿಕಾ ವಲಯ ಆಗ್ಬೇಕು ಅಂತ ನಾವು ಯಾರೆಲ್ಲ ಹೋರಾಟ ಮಾಡ್ತಾ ಇದೀವಿ, ನಿಂತ್ಕೊಂಡಿದೀವಿ, ಅವ್ರ ಮೇಲೆ ಎಲ್ಲ ಹಲ್ಲೆ ಆಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಸೂಕ್ಷ್ಮವಾಗಿ ನಾವು ಕೇಳೋದಾದ್ರೆ ಅದ್ರಲ್ಲಿ ಹೇಳಿದಾನೆ ಮಹಾನ್ ಭಾವನ್ ಇವರೆಲ್ಲ ಯಾವ ರೀತಿ ಸಂಚು ಮಾಡಿದ್ದಾರೆ ಅಂತಂತ. ನಾವು ಲಾಸ್ಟ್ ಬಾರಿ ನಾವು ಮಾತಾಡ್ಬೇಕಾದ್ರೂ ಹೇಳಿದ್ವಿ, ಉದ್ಯಮಿಗಳ ಪರವಾಗಿ ಇವತ್ತು ಅವರು ಚಾಟಿ ಬಿಡಿಸ್ತಿದ್ದಾರೆ ಅಂತ. ಅದು ಸತ್ಯವಾಗ್ಲೂ ಅದ್ರಲ್ಲಿ ಬಂದಿದೆ. ಹೇಳ್ತಾನೆ ಮಹಾನ್ ಭಾವನು, ನಿನ್ನ ಜಮೀನು ಕೊಡು, 2 ಕೋಟಿ ನಾನು ಕೊಡಿಸ್ತೀನಿ, ಇಲ್ಲ ನಾನು ನಾನು ಉದ್ಯಮಿಗಳನ್ನ ಕರ್ಕೊಂಡ್ಬರ್ತೀನಿ, ಬಿಲ್ಡರ್ನ ಕರ್ಕೊಂಡ್ಬರ್ತೀನಿ, ನೀನ್ ನನಗ್ ಮಾರಾಯ ಜಮೀನ, ನಾನ್ ಕರ್ಕೊಂಡ್ಬರ್ತೀನಿ ಮಾರೋ ಅಂತ ಹೇಳ್ತಾ ಇದ್ದಾನೆ. ನೀವು ಉದ್ಯಮಿಗಳಿಗೆ ಮಾಡೋದಕ್ಕೆ ನಾವು ಜಮೀನ್ಗಳು ಕೊಡೋದು? ಇಲ್ಲಿ ಬಡಬಗ್ಗರು ತುಂಬಾ ಜನ ಇದ್ದಾರೆ, ಅವ್ರಿಗೆ ಉದ್ಯೋಗಗಳು ಬೇಕು, ಉದ್ಯೋಗ ಅವಕಾಶಗಳು ಬೇಕು. ಏನು ಇದನ್ನ ನಾವು ಮಂದಲ್ಲಿ ಇಟ್ಕೊಂಡು ನಾವು ಈ ಒಂದು ಹೋರಾಟಕ್ಕೆ ಬಂದಿದ್ದೇವೆ ವಿನಃ ನಮ್ಗೆ ಇದರಲ್ಲಿ ಯಾವುದೇ ದುರುದ್ದೇಶಗಳಿಲ್ಲ. ಇದನ್ನ ನೀವು ಪೂರ್ತಿ ತನಿಖೆ ಮಾಡಬೇಕು, ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಅದಕ್ಕೆ ಉದಾಹರಣೆ ನಮ್ಮ ಜಮಕೋಟ್ ಹೋಬಳಿ ನಡಪನಾಶನ ಗ್ರಾಮದ ಒಬ್ಬ ದಲಿತ ರೈತ ಚನ್ನಕೃಷ್ಣಪ್ಪ ಅಂತ ಹೇಳಿ ಏನು ಇವತ್ತು ಮೊನ್ನೆ 25ನೇ ತಾರೀಕು ಅವರ ಸ್ವಂತ ಜಮೀನಿನಲ್ಲಿ ಆ ವ್ಯಕ್ತಿ ಅಳತೆ ಮಾಡ್ಬೇಕಂತ ಸಂದರ್ಭದಲ್ಲಿ ಏಕಾಏಕಿ 20 ರಿಂದ 30 ಜನ ಅಕ್ರಮ ಗುಂಪು ಕಟ್ಕೊಂಡು ಹೋಗ್ತಾರೆ. ಆತನನ್ನ ಹಲ್ಲೆ ಮಾಡ್ತಾರೆ, ಜಾತಿ ನಿಂದೆ ಮಾಡ್ತಾರೆ, ಕೈಗಳಿಂದ ಹೊಡಿತಾರೆ, ಇಲ್ಲೇ ಪೆಟ್ರೋಲ್ ಹಾಕಿ ಸುಟ್ಟಾಕ್ತಿವಿ ಅಂತಕ್ಕಂಥ ಧಮಕಿಯನ್ನ ಹಾಕ್ತಾರೆ. ಈ ರೀತಿ ಎಲ್ಲ ಮಾಡ್ಬೇಕಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ 112 ಹೋಗಿ ಆತನಿಗೆ ರಕ್ಷಣೆಯನ್ನು ಕೊಡ್ತದೆ. ಪೊಲೀಸ್ ಇಲಾಖೆ ರಕ್ಷಣೆ ಕೊಟ್ಟು ಪೊಲೀಸ್ ಠಾಣೆಗೆ ಕರ್ಕೊಂಡ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಏನಿವತ್ತು 20 ರಿಂದ 30 ಜನ ರೈತರ ಗುಂಪು ಅಲ್ಲಿ ಒಳಗಡೆ ಹೋಗ್ತದೆ. ಒಳಗಡೆ ಹೋಗಿ ಅಲ್ಲಿಯೂ ಕೂಡ ಪೆಟ್ರೋಲ್ ಹಾಕಿ ಸುಟ್ಟಾಕ್ತಿವಿ ಅಂತಕ್ಕಂಥ ಪದವನ್ನ ಒಬ್ಬ ಠಾಣಾಧಿಕಾರಿ PSI ಅವ್ರ ಮುಂದೆ ಹೇಳ್ತಾರೆ. ಆಗ PSI ಅವರು ನೀನು ಸುಟ್ಟಾಕು, ನಾನು ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ PSI ಅವ್ರು ಹೇಳ್ಬೇಕಾಗಿರ್ತಕ್ಕಂಥದ್ದೇನು, ನೀನು ಸುಟ್ಟಾಕೋದಕ್ಕೆ ಕಾರಣ ನಿನ್ಗೆ ಯಾರು ಅಧಿಕಾರ ಕೊಟ್ಟವರು, ಕಾನೂನನ್ನ ಕೈಗೆತ್ಕೊಂಡಿದ್ದು ನಿನ್ಗೆ ಅಧಿಕಾರ ಯಾರು ಕೇಳ್ತಕ್ಕಂಥ ಒಬ್ಬ ಅಧಿಕಾರಿ ಸುಟ್ಟಾಕಿದ್ರೆ ಕೇಸ್ ಹಾಕ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ತದನಂತರ ಆತನಿಗೆ ಅವ್ರ 20-30 ಜನ ಏನಿವತ್ತು ನೊಂದು ಅವರಿಂದ ಏಟುಗಳು ತಿಂದು ಮಾನಸಿಕವಾಗಿ ಜಾತಿಯನ್ನು ಬಯಸ್ಕೊಂಡು ವಾಪಸ್ ಬರ್ತಾನೆ. ಅವ್ರ ಮೇಲೆ FIR ಆಗ್ತಾರೆ ಪೊಲೀಸ್ ಇಲಾಖೆ. ಇದು ಎಲ್ಲಿದೆ ಪ್ರಜಾಪ್ರಭುತ್ವದ ಕಕ್ಕೊಲೆ. ಸತ್ಯವನ್ನ ಮರೆಮಾಚಿ ಸುಳ್ಳನ್ನ ಜಗತ್ತಿಗೆ ತೋರಿಸ್ತಕ್ಕಂತಹ ಒಂದು ಗುಂಪು, ಒಬ್ಬ ನಾಯಕ ಇವತ್ತು ಉಟ್ಕೊಂಡು ಇಡೀ ಇವತ್ತು ಸಮಾಜವನ್ನ ದಿಕ್ತಪ್ಪಿಸ್ತಾ ಇದ್ದಾರೆ. ಆಮೇಲೆ ತದನಂತರ ನಮಗೆ ಮಾಹಿತಿ ಗೊತ್ತಾದ್ಮೇಲೆ ನಾವು ಅದೇ ನಮ್ಮ ಮುಖಂಡ ಕರೆದು ಕೇಳಿದಾಗ ಅವರು ಈ ರೀತಿ ಆಯ್ತು, ನನ್ನ ಜಮೀನು ನಾನು ಅಳತೆ ಮಾಡ್ತಾ ಇದ್ದೆ, ಎಲ್ಲ ನೋವನ್ನ ನಮ್ಗೆ ತೋಡ್ಕೊಂಡಾಗ ನಾವು ಸ್ಥಳೀಯ ಠಾಣಾಧಿಕಾರಿ PSI ನಾಗರಾಜ್ ಅವರಿಗೆ ಒಂದು ದೂರನ್ನ ಕೊಡ್ತೇವೆ. ತದನಂತರ ಮೊನ್ನೆ SP ಸಾಹೇಬ್ರ ಹತ್ರ ಹೋಗ್ತೇವೆ, ಸ್ವಾಮಿ ಈ ರೀತಿ ಆಗಿದೆ, ಒಬ್ಬ ದಲಿತ ರೈತನ ಮೇಲೆ ಅಲ್ಲಾಗಿದೆ, ಪೆಟ್ರೋಲ್ ಹಾಕಿ ಸುಟ್ಟಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ 20-30 ಜನ ಹಾಗಾಗಿ ದಯವಿಟ್ಟು ಯಾರು ಕಾನೂನನ್ನ ಕೈಗೆತ್ಕೊಂಡು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ, ಯಾರು ಅಭಚತಗಳನ್ನ ನಿಂದೆ ಮಾಡಿದ್ದಾರೆ, ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಮುಂದೆ ಈ ರೀತಿಯ ಕಾನೂನು ರೀತಿಯ ಚಟುವಟಿಕೆಗಳು ನಡೆದಂತೆ ತಮ್ಮ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿ ಅಂತ ಹೇಳಿ ಒಂದು ದೂರನ್ನ ಕೊಡ್ತೇವೆ.